ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಮತ್ತು ಊರ ಹೆಸರು ರೀ, ಮತ್ತು ಈ ತೊಗರಿ ಬೆಳೆಯಲ್ಲಿ ಇದಕ್ಕಿಂತ ಮುಂಚೆ ಇದು ಅಗ್ರಿಮಾಸ್ ನೋಡ್ರಿ ಸರ್, ಹೂ ಉದುರು ಕೊಡುವುದಿಲ್ಲ, ಅಂದರೆ ಬೆಳವಣಿಗೂ ಜಾಸ್ತಿ ಆಗ್ತದೆ ಸರ. ಇದು ಶಳ್ಳಿ ನೋಡ್ರಿ ಸರ, ಯಾವ ರೀತಿ ಶಳ್ಳಿ ಬಿಟ್ಟದ. ಆ್ಯಂಡ್ ಹೂವು ನೋಡ್ರಿ ಸರ, ಇಲ್ಲಿ ಸಂಖ್ಯೆ ಅದಾವ. ನನ್ನ ಲೆಕ್ಕಲ್ಲಿ ಇದು ಏನಾರು ಒಂದು 1.5-2 ಫೂಟ್ ಶಳ್ಳಿ ಅದ ಸರ. ಈಗ ನಿಮ್ಗೆ ಸವಿಸ್ತರವಾಗಿ ತೋರಿಸ್ತೀನಿ ನೋಡ್ರಿ ಸರ. ಇವು ನೋಡ್ರಿ ಸರ, ನಮ್ಮದು 5 ವರ್ಷನಾಗ ಇದೇ ಫಸ್ಟ್ ಟೈಮ್ ಸರ ಈ ರೀತಿ ನನಗೆ ಬೆಳೆ ಬಂಪರ್ ಬಂದವ್ರಿ ಸರ. ಆ್ಯಂಡ್ ಫಸ್ಟ್ನೇ ಹಿಡಿದು ನಾವು ಗ್ರ್ಯಾನ್ಯುವಲ್ಸೂ ಯೂಸ್ ಮಾಡಿದ್ದೀವಿ ರೀ, ವೆಸ್ಟೇಜ್ ಕಂಪ್ನಿದು ಗ್ರ್ಯಾನ್ಯುವಲ್ಸ್. ಹೌದು ರೀ. ಹಾಂ, ಅದು ಗ್ರ್ಯಾನ್ಯುವಲ್ಸ್ 2 ಸ್ಟೆಪ್ ಹಾಕಿದ್ದೀವಿ ರೀ. ಆ್ಯಂಡ್ ಬಿತ್ತು ಹಳ್ಯಾಗ ಆ್ಯಂಡ್ 3 ತಿಂಗಳಾದ ನಂತರ 2 ಥರ ನಾವು ಯೂಸ್ ಮಾಡಿದ್ದೀವಿ ಸರ. ಆ್ಯಂಡ್ ಇದು ಯಾವುದ್ರಿ ಅಗ್ರಿಮಾಸ್ ಮತ್ತು ಅಗ್ರಿ 82 ಇದು ಕಂಟಿನ್ಯೂ ಆಗಿ ಸ್ಪ್ರೇ ಮಾಡ್ಕೊತ ಬಂದಿದ್ದೀವಿ ರೀ ಸರ. ಅಗ್ರಿಮಾಸ್ ನೀವು ಎಷ್ಟು ಸಲ ಯೂಸ್ ಮಾಡಿದ್ರಿ ಸದ್ಯಕ್ಕೆ? ಎಷ್ಟು ಸಲ? ಇದು 3 ಸ್ಟೆಪ್ ಯೂಸ್ ಮಾಡಿದ್ದೀವಿ ರೀ ಸದ್ಯ. ಹೌದು ರೀ. ಹಾಂ, ಇದು ಅಗ್ರಿಮಾಸ್ 3 ಸಲ ಯೂಸ್ ಮಾಡಿದ್ರಿ. ಹಾಂ, 3 ಸ್ಟೆಪ್ ಯೂಸ್ ಮಾಡಿ. ಇದ್ರ ಜೊತೆಗೆ ಇದು ಬೆರೆಸಿದ್ರಲ್ಲ? ಹೌದು ಸ್ಪ್ರೇ ಮಾಡಿದ್ರೆ. ಹಾಂ, ಹೌದು ರೀ. ಈಗ ಪ್ರತಿಯೊಂದು ಇವು ಕಾಳು ನೋಡ್ರಿ, ಇಲ್ಲಿ ಬಾರಿ ಸರ, ಇವು ಕಾಳು ಪ್ರತಿಯೊಂದು ನೋಡ್ರಿ, ಎಲ್ಲ 4 ಕಾಳು ಅದಾವ್ರಿ. 1 2 3 4 ಪ್ರತಿಯೊಂದು ಚಿಗುರ್ಗಾಯಿ ಸಹಿತ ನೋಡಿದ್ರೆ 4 ಕಾಳು ಅದಾವ್ರಿ. ಈ ಸರ ಇಳುವರಿ ಜರ ಬಂಪರ್ ಬರ್ತೈತ್ರಿ ಸರ್. ಈ ವೆಸ್ಟೇಜ್ ಕಂಪ್ನಿದು ನಾವು ಯೂಸ್ ಮಾಡೋದ್ರಿಂದ ನಮ್ಗೆ ಇಳುವರಿ ಯಾವ ರೀತಿ ಬಂಪರ್ ಅದಪ್ಪ ಅಂತಂದ್ರೆ ನಮಗೆ ಯಾವುದೇ ರೀತಿ ಹೂ ಉದುರುದಿಲ್ಲ, ಯಾವುದೇ ಹೂ ಉದುರಿಲ್ಲ. ಮಂಜು ಬಿದ್ದದ್ರಿ, ಮಂಜಿಗೆ ಕೆಲವೊಬ್ರು ಎಫೆಕ್ಟ್ ಆಗ್ಯಾರ, ನಿಮಗೇನು ಎಫೆಕ್ಟ್ ಆಗಿಲ್ಲ? ನಮಗೇನು ಯಾವುದೇ ರೀತಿ ಎಫೆಕ್ಟ್ ಆಗಿಲ್ಲ ರೀ. ಹಾಂ, ಯಾಕಪ್ಪ ಅಂದ್ರೆ ನಮ್ಮದು ಎಷ್ಟು ಅದಾವ ಅಷ್ಟು ಹೂ ಗಟ್ಟಿನೂ ಉಳ್ಕೊಂಡದಾವ್ರಿ. ಹಾಂ, ಮತ್ತು ಹೂವು ಉದುರಿಲ್ಲ. ಹಾಂ, ಮತ್ತು ಇನ್ನೂ ನೋಡ್ರಿ, ಇನ್ನೂ ಮ್ಯಾಲೆ ಶಳ್ಳಿ ಅದ, ಇನ್ನೂ ಮೊಗ್ಗೆ ಅದ, ಇನ್ನೂ ಶಳ್ಳಿ ಅದ, ಇನ್ನೂ ಬೆಳವಣಿಗೆ ಹಂತ ಇನ್ನೂ ಭಾಳ ಅದ ರೀ ಸರ್ ಇದ್ರದ್ದು. ಹಾಂ, ಈ ಸದ್ಯ ಇದು ಏನದ್ರಿ ಅರ್ಧ ಹಂತಕ್ಕೆ ಬಂದದ್ರಿ ಈಗ. ಹಾಂ, ಇನ್ನೂ 2 ಸ್ಪ್ರೇ ಆಗ್ತಾವ್ರಿ. ಆಯ್ದ ಇದು ಹೆಂಗದ್ರಿ, ಶಳ್ಳಿ ಬಿಟ್ಟಿದೆ, ಅದೊಂದು ವಿಶೇಷ ಇಲ್ಲ ನೋಡ್ರಿ ಸರ್. ಇವು ನೋಡ್ರಿ, ಇವು ಏನದ್ರಿ, ಇಲ್ಲೇ 4 ಶಳ್ಳಿ ಅದಾವ ನೋಡ್ರಿ. ಇದು ಒಂದು ದೇಟಿಗೆ ಶಳ್ಳಿ 4 ಶಳ್ಳಿ. ಅಲ್ಲಿ ನೋಡ್ರಿ ಅವರು ಶಿವ ಸರ್ ತೆಗಿರಿ ನೋಡ್ರಿ, ಅವು ಶಳ್ಳಿ ಎಷ್ಟು ಅದಾವ. ಶಳ್ಳಿ ಬೆಳವಣಿಗೆ ಹಾಕೋತ ಹೋಗ್ತದ್ರಿ ಸರ್. ನಮ್ಮ ಚಡ್ಚಣ ಭಾಗದ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಈಗ ಮೊನ್ನೆ ಮಂಜು ಬಿತ್ತರಿ, ಮಂಜು ಬೀಳೋದ್ರಿಂದ ಕೆಲವು ರೈತರಿಗೆ ಹೂವು ಉದುರು ಹೋದವು. ಈ ವೆಸ್ಟೇಜ್ ಕಂಪ್ನಿಯಲ್ಲಿ ಇದ್ದಂಥ ಪ್ರಾಡಕ್ಟ್ಗಳು ಹೂವನ್ನು ಉದುರು ಕೊಡಲಿಲ್ಲ, ಯಾವುದೇ ಎಲ್ಲ ಹೂವು ಹಾಗೆ ಉಳಿದು ಬಿಟ್ಟವು ರೀ. ಆಮೇಲೆ ಏನದ, ಇದ್ರಾಗೂ ಬಯೋ ಪ್ರಾಡಕ್ಟ್ ಅದಾವೆ ರೀ, ಯಾವುದೋ ಬೆಳೆಗೆ ಇಫೆಕ್ಟ್ ಆಗೋದಿಲ್ಲ ರೀ. ಇವನ್ನು ನಮ್ಮ ಚಡ್ಚಣ ಭಾಗದ ಮತ್ತು ಇಂಡಿ ತಾಲೂಕಿನ ರೈತರು ಪ್ರಾಡಕ್ಟನ್ನು ಯೂಸ್ ಮಾಡಿರಿ, ತಮ್ಮ ಬೆಳೆಯನ್ನು ದ್ವಿಗುಣ ಮಾಡಿರಿ ಅಂತ ನಾವು ಹೇಳೋಕೆ ಇಚ್ಛೆಪಡ್ತೀನಿ ರೀ. ತೋರಿಲ್ಲ ಈ ಕಡೆ ಹೆಂಗೆ ನೋಡಿಲ್ಲ, ಈಚೆ ಕಡೆ ಹಾಗೆ ರೌಂಡ್ ತೋರಿಸ್ರಿ. ಇಲ್ಲಿಯೂ ಬರೋಕೆ ನೋಡಿ ಸರ್, ಇವು ಇಲ್ಲೇ ನೋಡಿ ಸರ್, ಇದೆಲ್ಲ ಇದೇನು ಕಾಣ್ತಲ್ಲ ಸರ್, ನೋಡಿ ಸರ್, ಹೀಗೆ ರೌಂಡಿಂಗ್ ಪೂರಾ ರೌಂಡಿಂಗ್ ತೋರಿಸ್ರಿ.